ಓದಿ ಈಗಲಿಂದನೇ ಏನು ಆಗಬೇಕು ಅನ್ನೋ ಒಂದು ಗುರಿ ಇರಲಿ. 10th ಸ್ಟ್ಯಾಂಡರ್ಡ್ ಯಾರೋ ಒಬ್ಬರು ಸ್ಟೂಡೆಂಟ್ ಇದ್ದಾರೆ. ಸೊ ವಾಟ್ ಇಸ್ ಹಿಸ್ ನೇಮ್? He is the one. Okay, all the best to you, Cameron. Thank you. Okay, so there will be ups and downs ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ಅದನ್ನ ಬಿಟ್ಟು ಮೂವ್ ಆನ್ ಆಗ್ತಾ ಇರೋದೇ ಜೀವನ. ಇಲ್ಲೇ ಒಂದ್ಸಲ ಸ್ಟ್ರಕ್ ಆಗಿ ಏನೋ ಆಯ್ತು ಅಂತ ಕುತ್ಕೊಳಕ್ ಬೇಡ, ಹೋಗ್ತಾ ಇರಿ. ಫೇಲ್ಯೂರ್ಸ್ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ಸುಮ್ಮನೆ ಅಲ್ಲ, ಇನ್ನು ನನ್ನ ಲೈಫಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಯಾವುದು ಹೈವೇ ಅಂತೂ ಖಂಡಿತ ಇರಲಿಲ್ಲ. ಬಟ್ ಸ್ಟಿಲ್ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ನಿಂತಿದ್ದೀನಿ. ಸೊ ಆಲ್ವೇಸ್ ನಿಮ್ಮನ್ನು ನೀವು ಬಿಲೀವ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಏನಾಗಬೇಕು ಅಂತ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಓದ್ತಾ ಇರಲಿ ಅಷ್ಟೇ. ಸೊ ಇದು ಒಂಥರ ಮೋಟಿವೇಶನಲ್ ಸಾಂಗ್ ಆಗಿರ್ಬೇಕು. ನೀವು ಯಾವತ್ತು ಕೂಗಿದ್ರು ಈ ಸಾಂಗ್ ನೆನಪಿಸ್ಕೊಂಡ್ರೆ ಟರ್ನ್ ಮತ್ತೆ ರಿಟರ್ನ್ ಚೆನ್ನಾಗಿ ಆಗಬೇಕು ಅನ್ನೋಂಗಿರಬೇಕು. ಸೊ ದ್ಯಾಟ್ ಸಾಂಗ್ ಈಸ್ ಲೈಕ್: ಹರಳುವ ಹೂಗಳೇ ಆಲಿಸಿರಿ, ಬಾಳೊಂದು ರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬನ್ನಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ನಮದಾಗಲಿ, ಮನವೇ ಓ ಮನವೇ
ಸಾಗು ನೀ ಗೊತ್ತಿದ್ರೆ ಹಾಡಿ. ಬಯಸಿದ್ದೆಲ್ಲ ಸಿಗಲು ಬಾಳಲಿ ಬಯಸಿದ್ದೆಲ್ಲ ಸಿಗಲು ಬಾಳಲಿ ಓ ನಾನೇ ನನ್ನ ಮಾತು ಸುಳ್ಳಲ್ಲ ಓ ನಾನೇ ನನ್ನ ಮಾತು ಸುಳ್ಳಲ್ಲ. ಥ್ಯಾಂಕ್ ಯು ಹೇಮಂತ್. ದಿನ ಗೀತಾಶ್ರಕ್ನವ್ರ ಜನ್ಮದಿನ ನಮ್ಮ ಆಶ್ರಮದಲ್ಲಿ ಅವ್ರ ಅಪ್ಪ ಅಮ್ಮನ ಜೊತೆ ಬಂದು ಆಚರಿಸ್ಕೊಳ್ತಾ ಇದ್ದಾರೆ. ನಮಗೆಲ್ಲ ತುಂಬಾ ಖುಷಿ ಆಯಿತು. ಮತ್ತೊಮ್ಮೆ ನಮ್ಮ ಆಶ್ರಮದ ಕಡೆಯಿಂದ ಹಾಗೂ ಅರಿವು ಮಕ್ಕಳ ಧಾಮದ ಕಡೆಯಿಂದ ಅವರಿಗೆ ಜನ್ಮದಿನದ ಶುಭಾಶಯ ಕೋರೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಕಾರಣ ಪುನೀತ್. ಸೊ ಅವರಿಗೊಂದು ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.